ಸಾವು ಅನ್ನೋದು ಹಲವು ಅಂಶಗಳಿಗೆ ದಿ ಎಂಡ್ ಪಾಯಿಂಟ್ ಅಂತ ಹೇಳ್ಬೋದು. ಸಾವಿನೊಂದಿಗೆ ಎಲ್ಲವೂ ಕೂಡ ಮುಕ್ತಾಯವಾಗುತ್ತೆ. ಜಗತ್ತಿನೊಂದಿಗೆ ಸಾವು ನಮ್ಮನ್ನ ಬೇರ್ಪಡಿಸುತ್ತದೆ ಅನ್ನುವಂತಹ ಮಾತು ಕೂಡ ಇದೆ. ಆದರೆ ಆ ಸಾವು ಕೆಲವೊಮ್ಮೆ ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಇತ್ತೀಚಿನ ದಿನಗಳಲ್ಲಂತೂ ಇನ್ನು ಬಾಳಿ ಬದುಕಬೇಕಾಗಿರುವಂತಹ ಯುವಕರು ಅಂದ್ರೆ ಯಂಗ್ ಮ್ಯಾನ್ಗಳು ಸಣ್ಣ ಸಣ್ಣ ತಪ್ಪುಗಳಿಂದ ಕೊನೆ ಉಸಿರು ಎಳಿತಾ ಇದ್ದಾರೆ. ಇಂಥದ್ದೇ ಒಂದು ಘಟನೆಯನ್ನ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಕಾವ್ಯ ಹೆಗಡೆ. ಹುಷಾರ್ ಅನ್ನುವಂತಹ ಮಾತು ಸ್ವಲ್ಪ ಕಮ್ಮಿನೇ ಆಗುತ್ತೆ. ಎಚ್ಚರಿಕೆಯಿಂದ ನಾವು ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಜೀವನದಲ್ಲಿ ಅದೆಂತಹ ಘಟನೆ ಬರುತ್ತೆ ಅಂತಂದ್ರೆ ನಾವು ಊಹೆಗೂ ಕೂಡ ಮಾಡಿರೋದಿಲ್ಲ. ಒಂದು ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಡೆದಿರುವಂತಹ ಘಟನೆ ಇದು. ಮೀನುಗಾರಿಕೆ ಅಂತ ಹೇಳಿ ಸಮುದ್ರಕ್ಕೆ ಇಳಿದಂತಹ ಯುವಕ ಮೀನು ಚುಚ್ಚಿಕೊಂಡು ಗಾಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಆಸ್ಪತ್ರೆಗೆ ದಾಖಲಿಸಿ 2 ದಿನಗಳ ಕಾಲ ಚಿಕಿತ್ಸೆಯನ್ನು ನೀಡಲಾಗಿತ್ತು. ಮೃತ ಯುವಕನನ್ನ 24 ವರ್ಷದವ ಅಕ್ಷಯ್ ಅನಿಲ್ ಅಂತ ಹೇಳಿ ಗುರುತಿಸಲಾಗಿದೆ. ಅಕ್ಟೋಬರ್ 14ರಂದು ಅನಿಲ್ ಮೀನುಗಾರಿಕೆ ತಂಡದ ಜೊತೆಗೆ ಇನ್ನಿತರ ಸದಸ್ಯರ ಜೊತೆಗೆ ಸಮುದ್ರಕ್ಕೆ ಮೀನುಗಾರಿಕೆ ಮಾಡ್ತಾರೆ. ಸಮುದ್ರಕ್ಕೆ ಇಳಿದಿದ್ದಾರೆ. ಅದೇ ಬೋಟ್ನ ಮೇಲೆ ಕುಳಿತಿದ್ದಂತಹ ವೇಳೆಯಲ್ಲಿ ಮೀನೊಂದು ಸಮುದ್ರದಿಂದ ಹಾರಿದ ಆತನ ದೇಹಕ್ಕೆ ಚುಚ್ಚಿಕೊಂಡಿದೆ. ಮೀನು ದಿಢೀರಾಗಿ ರಭಸದಿಂದ ಅನಿಲ್ ದೇಹಕ್ಕೆ ಗಂಭೀರವಾಗಿ ಚುಚ್ಚಿಕೊಂಡಿರೋದ್ರಿಂದ ಗಾಯಗಳಾಗಿದೆ. ಕೂಡಲೇ ಆತನನ್ನ ವಾಪಸ್ ಕರ್ಕೊಂಡು ಬಂದು ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಹೇಳಿ ದಾಖಲಿಸಲಾಗಿದೆ. ಆದರೆ 2 ದಿನಗಳ ಕಾಲ ಚಿಕಿತ್ಸೆ ನೀಡಿದ್ರೂ ಕೂಡ ಪ್ರಯೋಜನವಾಗಲಿಲ್ಲ. ಇಂದು ಬೆಳಿಗ್ಗೆ ಯುವಕ ಕೊನೆ ಉಸಿರು ಎಳೆದಿದ್ದಾನೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿದೆ. ಮೀನು ಚುಚ್ಚಿ ಗಂಭೀರ ಗಾಯವಾಗಿದೆ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಮಂಜಾಳಿ ದಾಂಢೆ ಭಾಗದಲ್ಲಿ ಮೀನುಗಾರಿಕೆ ತೆರಳಿದಂತಹ ಸಂದರ್ಭದಲ್ಲಿ ಘಟನೆ ನಡೆದಿದೆ. 8-10 ಈ ರೇಂಜಲ್ಲಿ ಇಂಚು ಉದ್ದವಿರುವಂತಹ ಮೀನಿನ ಮೂತಿ ಚುಚ್ಚಿಕೊಂಡಿರುವಂತಹ ಪರಿಣಾಮ ಅನಿಲ್ಗೆ ಗಂಭೀರ ಗಾಯಗಳಾಗಿದೆಯಂತೆ. ಚೂಪು ಮೂತಿಯ ಕಾಂಡೆ ಮೀನು ಅಂತ ಕರಿತೀವಿ, ನೀವೇನು ಕರಿತೀರಾ ಗೊತ್ತಿಲ್ಲ. ಕಾಂಡೆ ಮೀನು ಚುಚ್ಚಿದಂತಹ ಪರಿಣಾಮವಾಗಿ ಗಂಭೀರ ಗಾಯಗಳಾಗಿತ್ತು. ಇದನ್ನ ಸ್ಥಳೀಯವಾಗಿ ತೋಳೆ ಮೀನು ಅಂತ ಹೇಳಿ ಕೂಡ ಕರೀತಾರೆ. ಇಲ್ಲಿನ ಸ್ಥಳೀಯರು ಮಾಹಿತಿಯನ್ನ ನೀಡಿದ್ದಾರೆ. ವೈದ್ಯರ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯುವಕನನ್ನ ಕಳೆದುಕೊಂಡು ಪೋಷಕರು ಕಾರವಾರದ ಕಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದು, ತಮ್ಮ ಮಗನಿಗೆ ಸೂಕ್ತ ಚಿಕಿತ್ಸೆಯನ್ನ ನೀಡಿಲ್ಲ, ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದನೇ ಮಗ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಇದಕ್ಕೆ ಸರ್ಕಾರನೂ ಕೂಡ ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂತಂದ್ರೆ ಅಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ. ಆ ಆಸ್ಪತ್ರೆ ಏನಾದ್ರು ಇತ್ತು ಅಂತಂದ್ರೆ ಈತ ಬದುಕ್ತಿದ್ದೋ ಏನೋ. ಸದ್ಯ ಆಸ್ಪತ್ರೆ ಆವರಣದಲ್ಲಿ ಜಮಾಯಿಸಿದ್ದಾರೆ ಯುವಕನ ಸಂಬಂಧಿಕರು. ವೈದ್ಯರು ಹಾಗೂ ಸಿಬ್ಬಂದಿಯ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ವೈದ್ಯರ ನಿರ್ಲಕ್ಷ್ಯದಿಂದಲೇ ಯುವಕನ ಸಾವಿಗೆ ಕಾರಣ ಅಂತ ನೋಡುವುದಾದ್ರೆ, ಸಾಮಾನ್ಯವಾಗಿ ಮೀನುಗಾರಿಕೆ ಮಾಡುವ ಸಂದರ್ಭದಲ್ಲಿ ಬಳಿಕ ಬಲೆಯನ್ನ ಎಳೆಯುವಂತಹ ವೇಳೆಯಲ್ಲೂ ಕೂಡ ಮೀನುಗಾರರು ಶರ್ಟ್ ಅನ್ನ ತೆಗಿತಾರೆ. ಕೆಲಸ ಮಾಡ್ಕೊಳ್ಬೇಕಾದ್ರೆ ಶರ್ಟ್ ಅನ್ನ ತೆಗೆದು ಕೆಲಸ ಮಾಡ್ತಾರೆ. ಮೃತ ಯುವಕ ಕೂಡ ಶರ್ಟ್ ಬಿಚ್ಚಿಟ್ಟು ಕೆಲಸವನ್ನ ಮಾಡ್ತಾ ಇದ್ದ ವೇಳೆ ಬಲೆಯಿಂದ ಸಿಲುಕಿಕೊಂಡಿದ್ದಂತಹ ಮೀನು ಸಡನ್ ಆಗಿ ಹೊಟ್ಟೆಯ ಭಾಗಕ್ಕೆ ಬಂದು ಚುಚ್ಚಿಕೊಂಡಿದೆ. ಆ ಒಂದು ಕಾರಣಕ್ಕಾಗಿ ಹೊಟ್ಟೆಗೆ ಗಂಭೀರ ಗಾಯಗಳಾಗಿದೆ. ಕೂಡಲೇ ಆತನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ, ಚಿಕಿತ್ಸೆ ಮಾಡಿ ಅಂತ ಹೇಳಲಾಗಿದೆ. ಆದರೆ ಅದೇ ವೇಳೆಯಲ್ಲಿ ವೈದ್ಯರು ಗಾಯದ ಆಳವನ್ನು ಅಂದಾಜು ಮಾಡದೆ ಕೇವಲ ಮೇಲಿಂದ ಮೇಲೆ ಸ್ಟಿಚ್ ಮಾಡಿ ಬ್ಯಾಂಡೇಜ್ ಹಾಕಿ ಚಿಕಿತ್ಸೆ ಕೊಟ್ಟಿದ್ರಂತೆ. ಇದರ ಪರಿಣಾಮವಾಗಿ ಹೊಟ್ಟೆಯ ಒಳಭಾಗದಲ್ಲಿ ಸೋಂಕು ಉಂಟಾಗಿ ಯುವಕ ಸಾವನ್ನಪ್ಪಿದ್ದಾರೆ. ವೈದ್ಯರು ಇಂದು ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಹೋಗಬಹುದು ಅಂತ ಹೇಳಿದ್ರಂತೆ. ಆದರೆ ಬೆಳಿಗ್ಗೆ ಆತ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಸ್ಥಳೀಯರು ಆರೋಪಿಸಿದ್ದಾರೆ. ಈ ಭಾಗದ ನುರಿತ ವೈದ್ಯರ ಕೊರತೆ ಇದ್ದು ವೈದ್ಯರ ನಿರ್ಲಕ್ಷ್ಯವೇ ಯುವಕನ ಸಾವಿಗೆ ಕಾರಣ ಅಂತ ಹೇಳಲಾಗ್ತಾ ಇರುವಂತದ್ದು. ಸಂಬಂಧಿಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಾಗಿದೆ ಇವತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.